ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು KCET ಸೆಕೆಂಡ್ ರೌಂಡ್ ರಿಸಲ್ಟ್ ಅಥವಾ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ ನಂತರ ಯಾವ ಪ್ರೊಸೀಜರ್ ಇರುತ್ತೆ ಇದನ್ನ ತಿಳಿದುಕೊಳ್ತಾ ಇದೀವಿ. ನಂತರ ಇದರಲ್ಲಿ ನೀಟ್ ವಿದ್ಯಾರ್ಥಿಗಳು ಅವರಿಗೆ ಸ್ವಲ್ಪ ಪ್ರೊಸೀಜರ್ ಚೇಂಜ್ ಆಗುತ್ತೆ, ಹಾಗೆ KCET ವಿದ್ಯಾರ್ಥಿಗಳಿಗೆ ಅವರಿಗೆ ಪ್ರೊಸೀಜರ್ ಸ್ವಲ್ಪ ಚೇಂಜ್ ಆಗುತ್ತೆ. ಮೊದಲಾಗಿ ನೀಟ್ ವಿದ್ಯಾರ್ಥಿಗಳಿಗೆ ಸಂತಹ ಪ್ರೊಸೀಜರ್ ಅನ್ನ ತಿಳಿದುಕೊಳ್ಳೋಣ. ಈಗ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದ ನಂತರ ನೀಟ್ ರಿಲೇಟೆಡ್ ಕೋರ್ಸಸ್ ಏನಿದೆ, ಈಗ ಮೆಡಿಕಲ್ ಆಗಿರಬಹುದು, ಡೆಂಟಲ್ ಆಗಿರಬಹುದು, ಆಯುಷ್ ಆಗಿರಬಹುದು, ಇದಕ್ಕೆ ಸಂತಹ ಕೋರ್ಸ್ ನಿಮಗೆ ಅಲಾಟ್ ಆಗಿದ್ರೆ ನೀವು ಅಡ್ಮಿಷನ್ ಮಾಡಿಸಲೇಬೇಕು. ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದ ನಂತರ ನೀಟ್ ರಿಲೇಟೆಡ್ ಕೋರ್ಸಸ್ಗೆ ಚಾಯ್ಸ್ ಎಂಟ್ರಿ ಇರಲ್ಲ, ನೀವು ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕು. ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು ನನಗೆ BAMS ಕಾಲೇಜ್ ಅಲಾಟ್ ಆಗಿದೆ ಅಥವಾ BDS ಕಾಲೇಜ್ ಅಲಾಟ್ ಆಗಿದೆ, ನನಗೆ ಬೇಕಾಗಿದ್ದು MBBS ಆಗಿತ್ತು, ನಾನೀಗ MBBS ಕೋರ್ಸ್ಗೋಸ್ಕರ ಮುಂದೆ ಮಾಪ್ ಅಪ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾ ಅಂತ ಪ್ರಶ್ನೆ ನೀವು ಕೇಳೋದಾದ್ರೆ ನೀವು ಪಾರ್ಟಿಸಿಪೇಟ್ ಮಾಡಬಹುದು, ಓಕೆನಾ. ಆದ್ರೆ ನಿಮಗೀಗ BMS ಕಾಲೇಜ್ ಅಲಾಟ್ ಆಗಿದೆ, ನನಗೆ ಇದಕ್ಕಿಂತ ಒಳ್ಳೆ BMS ಕಾಲೇಜ್ ಅಲಾಟ್ ಆಗುತ್ತಾ ಅಂತ ನಾನು ಚೆಕ್ ಮಾಡೋಕೆ ಮಾಪ್ ಅಪ್ ರೌಂಡಿಗೆ ಹೋಗ್ತೀನಿ, ಈ ರೀತಿ ನಿಮ್ಮ ಪ್ರಶ್ನೆ ಆಗಿದ್ರೆ ಆಗಲ್ಲ. ನಿಮಗೆ BAMS ಕಾಲೇಜ್ ಅಲಾಟ್ ಆಗಿದ್ರೆ ಮಾಪ್ ಅಪ್ ರೌಂಡ್ ಅಲ್ಲಿ BAMS ಕಾಲೇಜ್ಗೋಸ್ಕರ ನೀವು ಹೋಗೋದಕ್ಕೆ ಆಗಲ್ಲ. ನೀವು ಮಾಪ್ ಅಪ್ ರೌಂಡ್ ಅಲ್ಲಿ MBBS ಕೋರ್ಸ್ಗೋಸ್ಕರ ಪಾರ್ಟಿಸಿಪೇಟ್ ಮಾಡಬಹುದು. ಅದೇ ರೀತಿ ನಿಮಗೆ BDS ಕೋರ್ಸ್ ಅಲಾಟ್ ಆಗಿದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ನೀವು ಮಾಪ್ ಅಪ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು, ಬಟ್ ಓನ್ಲಿ ಫಾರ್ MBBS ಕೋರ್ಸ್, ಸರಿನಾ. ಈ ರೀತಿ ಪ್ರೊಸೀಜರ್ ಇರುತ್ತೆ. ಇದಕ್ಕೆ ಸಂಬಂಧಿಸಿದ ಮುಂದೆ ಡೀಟೇಲ್ ಆದ ಇನ್ಸ್ಟ್ರಕ್ಷನ್ ಅನ್ನ ಕೇದವರು ಕೂಡ ಕೊಡ್ತಾರೆ, ಆವಾಗ ನಾನು ಕೂಡ ಮತ್ತೆ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಯಾವ್ದಾದ್ರು ವಿದ್ಯಾರ್ಥಿಗಳ ಪ್ರಶ್ನೆ ಇದ್ರೆ, ನನಗೀಗ ಸೆಕೆಂಡ್ ರೌಂಡ್ ಅಲ್ಲಿ ಆಯುಷ್ ಅಥವಾ ಡೆಂಟಲ್ ಕೋರ್ಸ್ ಅಲಾಟ್ ಆಗಿದ್ರೆ ನಾನೀಗ ಮಾಪ್ ಅಪ್ ರೌಂಡ್ ಅಲ್ಲಿ MBBS ಕೋರ್ಸ್ಗೆ ಎಲಿಜಿಬಲ್ ಇದ್ದೀನಾ ಅಥವಾ ಇಲ್ವಾ ಈ ಪ್ರಶ್ನೆ ಆಗಿದ್ರೆ ನೀವು ಎಲಿಜಿಬಲ್ ಇದ್ದೀರಾ, ಬಟ್ ಓನ್ಲಿ ಫಾರ್ MBBS ಕೋರ್ಸ್, ಓಕೆನಾ. ಅದಂದ್ರೆ ಈಗ KCET ರಿಲೇಟೆಡ್ ವಿಷಯಗಳನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ, ಈಗ ಸೆಕೆಂಡ್ ರೌಂಡ್ ಅಲ್ಲಿ ಯಾವ್ದು ವಿದ್ಯಾರ್ಥಿಗಳಿಗೆ ಎಂಜಿನಿಯರಿಂಗ್, ನರ್ಸಿಂಗ್ ಮುಂತಾದ ಕೋರ್ಸ್ ಅಲಾಟ್ ಆಗಿದೆ ಅಂತಹ ವಿದ್ಯಾರ್ಥಿಗಳು ಈಗ KCET ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಪಾರ್ಟಿಸಿಪೇಟ್ ಮಾಡಬಹುದು. ಅಥವಾ ಯಾವುದೋ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ಅಲ್ಲಿ ನನಗೆ ಬೇಕಾಗಿರುವಂತಹ ಕಾಲೇಜ್ ಸಿಕ್ತು, ನಾನೀಗ ಅಡ್ಮಿಷನ್ ಮಾಡ್ಕೋತೀನಿ, ಆರ್ತಿದ್ರೆ ಅಡ್ಮಿಷನ್ ಕೂಡ ಮಾಡ್ಕೋಬಹುದು, ಸರಿನಾ. ಸೆಕೆಂಡ್ ರೌಂಡ್ ನಂತರ ಕೂಡ ಎಂಜಿನಿಯರಿಂಗ್, BSc ನರ್ಸಿಂಗ್, ಫಾರ್ಮಸಿ, ವೆಟರ್ನರಿ ಈ ರೀತಿ ಕೋರ್ಸ್ಗಳಿಗೋಸ್ಕರ ಪಾರ್ಟಿಸಿಪೇಟ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ ಇರುತ್ತೆ. ಇದರಲ್ಲೂ ಕೂಡ 4 ಚಾಯ್ಸಸ್ ಇರುತ್ತೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಆ್ಯಂಡ್ ಚಾಯ್ಸ್ 4 ಅಂತ. ಚಾಯ್ಸ್ ಎಂಟ್ರಿ ಬಗ್ಗೆ ಹಿಂದೆ ಒಂದು ವಿಡಿಯೋನ ಮಾಡಿದೆ, ಅದರಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಚಾಯ್ಸ್ ಎಂಟ್ರಿ ಬಗ್ಗೆ ಇನ್ಫಾರ್ಮೇಶನ್ ಬೇಕಿದ್ರೆ ಚೆಕ್ ಮಾಡಿ, ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ನೋಡೋದ್ರಲ್ಲಿ ಕೊಟ್ಟಿರ್ತೀನಿ, ಸರಿನಾ. ಹಾಗಿದ್ರೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ ನಂತರ KCET ರಿಲೇಟೆಡ್ ಕೋರ್ಸಸ್ಗಳಿಗೆ ಸಂಬಂಧಂತೆ ಯಾವ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ ಆಗಿರುತ್ತೆ ಅಂತಹ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿಯನ್ನ ಮಾಡ್ತಾರೆ. ಚಾಯ್ಸ್ ಎಂಟ್ರಿ ಮಾಡಿದ ನಂತರ ಅಡ್ಮಿಷನ್ ಮಾಡ್ಕೋಬಹುದು, ಇಲ್ಲದಿದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಏನಿದೆ ಅದಕ್ಕೆ ಹೋಗ್ಬಹುದು. ನಂತರ ಒಂದು ವಿಷಯ ಗಮನದಲ್ಲಿ ಇರಲಿ, ಈ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಆಪ್ಷನ್ ಎಂಟ್ರಿ ಏನಿದೆ ಅದನ್ನ ಮತ್ತೊಮ್ಮೆ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಎಡಿಟಿಂಗ್ ಅಂತ ಹೇಳಿದ್ರೆ ಅದು ಹೇಳಿದಲ್ವಾ, ಆಲ್ರೆಡಿ ಇರುವಂತಹ ಕಾಲೇಜಸ್ ಏನಿದೆ ನಿಮ್ಮ ಲಿಸ್ಟ್ ಅಲ್ಲಿ ಅದರಲ್ಲಿ ಬೇಡದಿರುವಂತಹ ಕಾಲೇಜನ್ನ ಡಿಲೀಟ್ ಮಾಡಬಹುದು, ಅಥವಾ ಆಪ್ಷನ್ ಎಂಟ್ರಿ ಆರ್ಡರ್ ಅನ್ನ ಚೇಂಜ್ ಮಾಡಬಹುದು. ಹಾಗಂತ ಹೊಸದಾಗಿ ಕಾಲೇಜನ್ನ ಆಡ್ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಅವಕಾಶ ಇರಲ್ಲ, ಸರಿನಾ. ಅದರ ನಂತರ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೀಟ್ ಅಲಾಟ್ಮೆಂಟ್ ಆದ ನಂತರ ವಿದ್ಯಾರ್ಥಿಗಳ ಬಳಿ ಚಾಯ್ಸ್ ಎಂಟ್ರಿ ಇರಲ್ಲ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಎಂಜಿನಿಯರಿಂಗ್ ಕಾಲೇಜ್ ಅಲಾಟ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸ್ಲೇಬೇಕು. ಅಲ್ಲಿಗೆ ಅಡ್ಮಿಷನ್ ಮಾಡಿಸ್ಕೊಳ್ಳಲ್ಲ, ಆ ರೀತಿ ಆಪ್ಷನ್ ಇರಲ್ಲ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನಂತರ ಚಾಯ್ಸ್ ಎಂಟ್ರಿ ಇರಲ್ಲ. ನಿಮಗೆ ಅಲಾಟ್ ಆದ ಕಾಲೇಜ್ಗೆ ಫೀಸನ್ನು ಪೇ ಮಾಡಿ ಅಡ್ಮಿಷನ್ನ ಪಡೆದುಕೊಳ್ಬೇಕು, ಇದು ಕಂಪಲ್ಸರಿ ಪ್ರಾಸೆಸ್, ಸರಿನಾ. ಅದರ ನಂತರ ಕೂಡ ಸೀಟ್ ಬಾಕಿ ಉಳಿದಿದ್ರೆ ಮುಂದೆ ಮಾಪ್ ಅಪ್ ರೌಂಡ್ ನಡೆಸ್ತಾರೆ KCET ರಿಲೇಟೆಡ್ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ. ಬಟ್ ಮಾಪ್ ಅಪ್ ರೌಂಡ್ ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಬಹುದು ಅಂತ ತಿಳ್ಕೊಳ್ಳೋದಾದ್ರೆ ಯಾವ ವಿದ್ಯಾರ್ಥಿಗಳಿಗೆ ಸೀಟೇ ಅಲಾಟ್ ಆಗಿಲ್ಲ ಫಸ್ಟ್ ರೌಂಡ್ ಅಲ್ಲಿ, ಸೆಕೆಂಡ್ ರೌಂಡ್ ಅಲ್ಲಿ, ಹಾಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಅಂತ ವಿದ್ಯಾರ್ಥಿಗಳು ಮಾಪ್ ಅಪ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಮಾಪ್ ಅಪ್ ರೌಂಡ್ ಬಗ್ಗೆ ಡೇಟ್ ಅನೌನ್ಸ್ ಆದರೆ ಅಥವಾ ಬೇರೆ ಇನ್ಫಾರ್ಮೇಶನ್ ಬಂದರೆ ಅದನ್ನು ಕೂಡ ಹೇಳ್ತೀನಿ. ಸಬ್ಸ್ಕ್ರೈಬ್ ನೀವು ಆಲ್ರೆಡಿ ಮಾಡಿರ್ತೀರಾ, ಇಲ್ದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಬಹುದು, ಅದನ್ನು ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.